ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಏನ್ರೋ ಸಾವಿನ ಅಂಚಿನ ಬದುಕಂತಾದೀನಿ ಸಾವಿರ ಸೂರ್ಯರ ಬೆಳಕಂತಾದೀನಿ ಕೊನೆ ಆಸೆ ಒಂದೇ ಜೀವಕ್ಕೆ ನಿನ ಕೂಡಿ ಬಾಳಬೇಕು ಪ್ರತಿ ಜನ್ಮದಲ್ಲೂ ನೀ ಹೀಗೆ ನನ್ನ ಪ್ರೀತಿ ಮಾಡಬೇಕು ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯೇನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸ್ಸಲ್ಲಿ ಕೃಷ್ಣ 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 ಸ್ಪಂದನ ಸ್ಪಂದನ ಪೊಲೀಸವ್ರ ಹತ್ರ ಕಳ್ಳ ಪೊಲೀಸ್ ಆಟಾಡ್ಬಾರ್ದು ನೋಡು. ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ. ಕಣ್ಮುಚ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಆಯ್ತಾ? ಹಾ ಸರಿ ಬಿಡು. ಏನ್ ಇಷ್ಟೊಂದು ಸ್ಪಂದನಗಳಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಅಯ್ಯೋ 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 ಇಷ್ಟೊಂದಾ? ವೆಲ್ಕಮ್ ಸರ್. ಸರ್ ಪ್ಲೀಸ್. ಸರ್, ದರ್ಶನಕ್ಕೆ ಗೊಂಬೆನ ಕೂರಿಸ್ಬೇಕು? ಯಾಕೆ ಅಂದ್ರೆ ತುಂಬಾ ಹಳೇ ಕಾಲದಲ್ಲಿ. ನನ್ನ ತಾತನ ಕಾಲನಾ? ಇಲ್ಲ, ಅವ್ರ ತಾತನ ಕಾಲ. ಹಾ, ಆ ಕಾಲದಲ್ಲೇ ಮೈಸೂರು ಅರಮನೆ ಇದೆಯಲ್ಲ, ಅಲ್ಲಿ ಹಬ್ಬ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಮನೇಲೂ ಹಬ್ಬದ ವಾತಾವರಣ ಇರ್ಲಿ ಅಂತ, ನಿಮ್ಮಂತ ಪುಟಾಣಿಗಳಿಗೆ ಖುಷಿ ಆಗ್ಲಿ ಅಂತ ಗೊಂಬೆಗಳನ್ನ ಇಡಕ್ ಶುರು ಮಾಡಿದ್ರು. ನಿಮ್ಗೆಲ್ಲ ಗೊಂಬೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇಷ್ಟ. ಮತ್ತೆ ಅದಕ್ಕೇನೆ ಗೊಂಬೆಗಳನ್ನ ಇಟ್ಟಿರೋದು. ಅದ್ರ ಜೊತೆಗೆ ದೇವ್ರ ಗೊಂಬೆಗಳನ್ನೂ ಇಡ್ತೀವಿ. ಯಾಕೆ ಹೇಳಿ? ನೀವೆಲ್ಲ ಪ್ರಶ್ನೆ ಕೇಳ್ತೀರಾ, ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೀವಿ. ಆಗ ನಿಮ್ಗೆಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಅರ್ಥ ಆಗುತ್ತೆ ಅಂತ. ಅಲ್ಲಿಟ್ಟಿರೋ ಪುಸ್ತಕ ಇದೆಯಲ್ಲ, ಅದು ಸರಸ್ವತಿ ದೇವರು. ನೀವೆಲ್ಲ ಅದಕ್ಕೆ ಕೈ ಮುಗಿದು ಚೆನ್ನಾಗಿ ಓದಬೇಕು. ಬರೀ ಮೊಬೈಲ್ ಇಟ್ಕೊಂಡು ಗೇಮ್ಸ್ಗಳಾಡೋದಲ್ಲ. ವಿಕ್ರಾಂತ್ ಸರ್, ನನ್ನ ಜೊತೆ ಬನ್ನಿ. ಎಲ್ಗಮ್ಮ? ಹಲೋ ರಾಮಚಂದ್ರ ಅವರೇ, ನಾನೇ ನಿಮ್ ಸ್ಟೂಡೆಂಟ್ನ ಏರೋಪ್ಲೇನ್ ಹಚ್ಚಲ್ಲ ಅಥವಾ ತಿಂದೇನ್ ಬಿಡಲ್ಲ. ಸ್ವಲ್ಪ ಕೆಲಸ ಇದೆ, ಕಳಿಸ್ತೀನಿ. ತಗೊಬಿಡು. ವಿಕ್ರಾಂತ್ ಸರ್, ನೀವು ಬನ್ನಿ. ವಿಕ್ರಾಂತ್ ಸರ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಲ್ಲ, ನಿಜವಾಗ್ಲೂ ಏನಾದ್ರು ಏರೋಪ್ಲೇನ್ ಹಚ್ಚೋ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ಯಾ? ವಿಕ್ರಾಂತ್ ಸರ್, ಹೆದರ್ಕೋಬೇಡಿ, ನಾನ್ ನಿಮ್ಗೆ ಏನು ಮಾಡಲ್ಲ. ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕು, ಅದಕ್ಕೆ ಕರೆದೆ. ಕೆಲ್ಸನ ಹೇಳುವಂತವ್ರಾಗಿ. ಇರಿ ಒಂದ್ ನಿಮಿಷ. ಕನಸೊಳಗಿನ ಕದ ತೆರೆದಿದೆ, ಮನಸ್ಸೆಳೆದಿದೆ ಖುಷಿಯ ಕಡೆಗೆ.
ಹೇ ಸ್ಲಾಮ್ ಬುಕ್. ಎದೆಯೊಳಗಿನ ದನಿ ನಗುತ್ತಿದೆ ಹೊರ ಇಳಿದಿದೆ ಎಂಥ ಬೇಸೋಗೆ. ನಾವು ಸ್ಕೂಲ್ ಬಿಟ್ಟು ಹೋಗ್ಬೇಕಾದ್ರೆ ನೆನಪುಗಳಿಗೋಸ್ಕರ ನಮ್ಮ ಫ್ರೆಂಡ್ಸ್ ಹತ್ರ ಇದನ್ನ ಫಿಲ್ ಮಾಡ್ಕೊಳ್ತಾ ಇದ್ವಿ. ಈಗಲೂ ಇದೆ ಅದಲ್ಲ, ನೋಡೋಕೆ ಖುಷಿ ಆಗ್ತಾ ಇದೆ. ಅದಕ್ಕೆ ಕೊಟ್ಟಿದ್ದು. ಈಗ ಪಟಪಟ ಅಂತ ಬರ್ದ್ಕೊಡಿ. ಆಕ್ಚುಲಿ ನಾನು ಕಾಲೇಜ್ ಫ್ರೆಂಡ್ಸ್ ಹತ್ರ ಬರ್ಸೋಣ ಅಂತ ಅನ್ಕೊಂಡೆ, ಆದ್ರೆ ಆ ಭವಾನಿ ಶಂಕರಿಂದ ಯಾವ್ದು ಆಗ್ಲೇ ಇಲ್ಲ. ಈಗ ನೀವ್ ನನ್ನ ಫ್ರೆಂಡ್ ಅಲ್ವಾ, ಬರ್ಕೊಡಿ. ಫಸ್ಟ್ ಪೇಜ್ ನಿಮ್ದೆ, ಅಜ್ಜ ಮಾಡಿ. ಯಾಕೆ ಸ್ವಾಮಿ ನಗ್ತಾ ಇದ್ದೀರಾ? ನೀವ್ ನನ್ನ ಫ್ರೆಂಡ್ ತಾನೆ? ಹೌದೌದು, ಫ್ರೆಂಡೇ. ಸರಿ, ನೀವು ಬರೀತಾ ಇರಿ, ನಾ ಬಂದೆ. ಶುರುವಾದ ಮೇಲೆ ಮಾತೊಂದು ತೊದಲಾದಂತೆ ಕಣ್ಣಲ್ಲೇ ನೀನು ನುಡಿವಾಗ, ಒಂದಾದ ಮೇಲೆ ಮತ್ತೊಂದು ಫಸ್ಟ್ ಪೇಜಲ್ಲಿ ಬರೀಬೇಕಾ? ಜೊತೆಯಲ್ಲಿ ನೀನೇ ಇರುವಾಗ ಮರಳಿ ಮನಸ